ಜನಸ್ನೇಹಿ ಮಂಜುಳಾ ಯೋಗೇಶ್ ಮಾತಾಡ್ತಿದ್ದೀನಿ. ಇವತ್ತು ನಿಜವಾಗ್ಲೂ ಖುಷಿ ಆಗ್ತಿದೆ. ಯಡಿಯೂರಿಂದ ಅಣ್ಣಂದಿರು ಬಂದಿದ್ದಾರೆ. ನಮ್ಮ ಜನಸ್ನೇಹಿ ಸ್ವರ್ಗಕ್ಕೆ ಬೇಕಾಗಿರುವಂತ ತರಕಾರಿ ಆಗಿರ್ಬೋದು ತುಂಬಾ ಅವಶ್ಯಕತೆ ಇದೆ. ಯಾಕೆ ಅಂದ್ರೆ ಒಂದು ದಿನಕ್ಕೆ 500 ಜನಕ್ಕೆ ಊಟ ಮಾಡ್ಬೇಕಾಗುತ್ತೆ. ಸೊ ಅಲ್ಲಿಂದ ಅವರು ಇಷ್ಟೆಲ್ಲ ತಂದ್ಕೊಟ್ಟಿರೋದು ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀನಿ ಅಣ್ಣ. ಇಷ್ಟೊಂದೆಲ್ಲ ನಮ್ಗೆ ಐಟಮ್ ತಂದ್ಕೊಟ್ಟಿರೋದಕ್ಕೆ. ಹಾಗೆ ನಮ್ಮ ಆಶ್ರಮದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಅಷ್ಟು ದುಡಿದ ಯಡಿಯೂರಿಂದ ಇಲ್ಲಿಗೆ ಬಂದಿರೋದು ನಮ್ಮ ಪುಣ್ಯ. ಮತ್ತೆ ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳ್ತೀರಾ ಅಣ್ಣ? ಇಲ್ಲಿಗೆ ತಂದ್ಕೊಡ್ಬೇಕಂತ ಯಾಕೆ ಅನ್ನಿಸ್ತು? ಬಹಳ ದಿನದಿಂದ ಬರಬೇಕು ಅಂತ ಅಂದ್ಕೊಂಡಿದ್ದು. ಆದರೆ ಮೊನ್ನೆ ಮಾತಾಡ್ಕೊಂಡು ಬರುವಾಗ ಹಿಂಗೆ ಹೋಗ್ಬರೋಣ ಅಂತ ಮಾತಾಡ್ತೀನಿ. ಎಲ್ಲರೂ ಎಲ್ಲೆಲ್ಲೋ ಏನೇನೋ ತಿಂದುಕೊಂಡು ಖರ್ಚು ಮಾಡ್ತಾರೆ. ಇಲ್ಲಿಗೆ ತಂದು ಏನಾರ ಹೆಲ್ಪ್ ಮಾಡಿದ್ರೆ 4 ಜನ ಏಜ್ಡ್ ಪರ್ಸನ್ ಸ್ವಲ್ಪ ಊಟ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ನಮಗೂ ನಾವು ಏನೇ ಕೆಟ್ಟ ಕೆಲಸ ಮಾಡಿದ್ರು ಒಳ್ಳೆ ಕೆಲಸ ಮಾಡೋಕ್ಕೆ ನಮಗೆ ಅವಕಾಶ ಸಿಗಲ್ಲ. ಇಲ್ಲಿ 4 ಜನಕ್ಕೆ ಊಟ ಮಾಡ್ತಾರೆ ಅಂತಂದ್ರೆ ನಾವು ಅಂತ ಇದ್ರಲ್ಲಾರ ನಾವು ನಮ್ಮ ಪಾಪನೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೋಬೋದಲ್ಲ ಅನ್ನೋ ಉದ್ದೇಶದಿಂದ ಇಲ್ಲಿಗೆ ಬಂದಿರೋದು. ಹೇಗಿದೆ ಸರ್ ಆಶ್ರಮ? ಚೆನ್ನಾಗಿದೆ. ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ತಾತನು ಇವ್ರ ಗೊತ್ತಿರೋರು ಅಂತ ಗೊತ್ತಾಯ್ತು. ತಾತ ಚೆನ್ನಾಗಿದ್ದೀರಾ? ಇಲ್ಲಿ ಹೋಗ್ತೀರಾ ಇವ್ರ ಜೊತೆ? ಹೋಗ್ತೀರಾ? ಹೋಗ್ಬಿಟ್ಟು ಏನ್ ಮಾಡ್ತೀರಾ? ಮತ್ತೆ 4 ಮೈಲಿ 4 ಒಂದು ಕಾಫಿ ಕುಡಿಯಕ್ 4 ಮೀಟರ್ ಓಡಾಡ್ತಿದಂತೆ. ಮನೆಗ ಇವ್ರಿಗೆ ಹೇಳಿ ಕಳಿಸ್ತೀನಿ, ನಿಮ್ ತಂಗಿನ ಇಲ್ಲೇ ಕರೆಸ್ತೀನಿ. ಆಯ್ತು ತಾತ, ಅಳ್ಬಾರ್ದು. ನೀನ್ ಇಲ್ಲಿ ಆರಾಮಾಗಿದ್ಯಾ ತಾನೇ? ಊಟ ಕೊಡ್ತಿಲ್ವಾ? ತಿಂಡಿ ಕೊಡ್ತಿಲ್ವಾ? ಮತ್ತೆ ಯಾಕೆ ಅಳ್ತೀಯ?